ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧರ್ಮದ ಪ್ರಾಯೋಜಕರು ಸುಸಜ್ಜಿತವಾದ ಕಣ್ಣಿನ ಆಸ್ಪತ್ರೆ ನವೀನ್ ನೇತ್ರಾಲಯ ಕುಮಟಾ. ಸೂರಜ್ ನಾಯ್ಕ್ ಸೋನಿ ಜೆಡಿಎಸ್ ಮುಖಂಡರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ. ಎಂಜೆ ಭಟ್ ಮಾಲಕರು ಪ್ರಗತಿ ಟ್ಯುಟೋರಿಯಲ್ಸ್ ಕುಮಟಾ ಹಾಗೂ ಬಿಜೆಪಿಯ ಮುಖಂಡರು ಕುಮಟಾ. ಕೂಜಳ್ಳಿ ಟೈಮ್ಸ್ನ ವೀಕ್ಷಕರಿಗೆ 74ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅನೇಕ ಮಹಾನ್ ನಾಯಕರ ತ್ಯಾಗ ಬಲಿದಾನದಿಂದ ನಮ್ಮ ದೇಶ ಸ್ವತಂತ್ರವಾಗಿದೆ. ಅಂದಹಾಗೆ ನಮ್ಮ ದೇಶ ಸ್ವತಂತ್ರ ಬರುವುದಕ್ಕಿಂತ ಮುಂಚಿನ ಆ ದಿನಗಳು ಹೇಗಿದ್ದವು ಹಾಗೂ ಸ್ವತಂತ್ರ ಹೋರಾಟದ ಸನ್ನಿವೇಶಗಳು ಎಂಥದ್ದು ನೀವೇ ನೋಡಿ. ಇಂದು ಭಾರತೀಯರೆಲ್ಲರಿಗೂ ಅತ್ಯಂತ ಸಂಭ್ರಮ ಸಡಗರದ ದಿನ. ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತ ಮಾತೆಯನ್ನ ಬಂಧ ಮುಕ್ತಗೊಳಿಸಿದ ಸ್ವತಂತ್ರತೆಯ ದ್ಯೋತಕವಾಗಿ ತ್ರಿವರ್ಣ ಧ್ವಜವನ್ನ ಆಕಾಶದೆತ್ತರಕ್ಕೆ ಹಾರಿಸಿ ಭಾರತಾಂಬೆಯ ಹಿರಿಮೆಯನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದ ವೀರ ಭಾರತ ಮಾತೆಯ ಹೆಮ್ಮೆಯ ಪುತ್ರರಾದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸುವ ನಮಿಸುವ ದಿನ. 1947 ಆಗಸ್ಟ್ 14ರ ಮಧ್ಯರಾತ್ರಿ ಭಾರತದ ಇತಿಹಾಸದಲ್ಲಿ ಅವಿಸ್ಮರಣೀಯ ದಿನವಾಗಿದೆ. ವ್ಯಾಪಾರದ ನೆಪಕ್ಕೋಸ್ಕರ ಭಾರತಕ್ಕೆ ಆಗಮಿಸಿದ ಯುರೋಪಿನ ವಸಾಹತುಗಾರರಲ್ಲಿ ಬ್ರಿಟಿಷರು ಒಬ್ಬರಾಗಿದ್ರು. ಸುಮಾರು 2 ಶತಮಾನಕ್ಕಿಂತಲೂ ಹೆಚ್ಚಿನ ಕಾಲ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಆಡಳಿತ ನಡೆಸಿದ ಬ್ರಿಟಿಷರು ಭಾರತೀಯರನ್ನ ದಾಸ್ಯರಂತೆ ಕಂಡ್ರು. ಸಂಪತ್ಭರಿತವಾದ ಭಾರತವನ್ನ ಲೂಟಿಗೈದು ಬರಿದಾಗಿಸಿದ್ರು. ರೈತ ಕೂಲಿ ಕಾರ್ಮಿಕರ ಜನಸಾಮಾನ್ಯರ ರಕ್ತವನ್ನ ಹೀರಿ ಹಿಂಸಿಸಿದ್ರು. ರಾಬರ್ಟ್ ಕ್ಲೈವ್ ನಂತವರು ತಮ್ಮ ಆಡಳಿತದ ದ್ವಿಮುಖ ನೀತಿಯಿಂದ ಭಾರತೀಯರನ್ನ ಶೋಷಣೆಗೆ ಒಳಪಡಿಸಲಾರಂಭಿಸಿದ್ರು. ಪ್ರತಿಯೊಬ್ಬ ಭಾರತೀಯರಲ್ಲಿ ಬ್ರಿಟಿಷರನ್ನ ಭಾರತದಿಂದ ಹೊಡೆದೊಳಿಸಿ ಭಾರತಾಂಬೆಯನ್ನ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಂಧ ಮುಕ್ತಗೊಳಿಸಬೇಕೆಂಬ ಕಿಚ್ಚು ಆರಂಭವಾಯಿತು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನ ನಾನು ಪಡೆದೇ ತೀರುತ್ತೇನೆ. ಬಾಲ್ ಗಂಗಾಧರ್ ತಿಲಕರ ಘೋಷಣೆ. ಬ್ರಿಟಿಷರ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಲು ಕೇಸರಿ ಮತ್ತು ಮರಾಠ ಪತ್ರಿಕೆ ಸ್ಥಾಪಿಸಿ ಜನರಲ್ಲಿ ಜಾಗೃತಿ. ಕ್ರಿಸ್ತಶಕ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು. ಜಾತಿ, ಮತ, ಭಾಷೆ ಹಾಗೂ ಪ್ರಾದೇಶಿಕ ವೈವಿಧ್ಯತೆಯಲ್ಲಿ ಹಂಚಿ ಹೋಗಿದ್ದ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನ ಜಾಗೃತಗೊಳಿಸಲು ಯತ್ನಿಸಿತ್ತು. ಮಂದಗಾಮಿಗಳು, ತೀವ್ರಗಾಮಿಗಳು ಹಾಗೂ ಕ್ರಾಂತಿಕಾರಿಗಳೆಂಬ ವಿಭಿನ್ನ ಮನೋಭಾವನೆಯನ್ನ ಒಳಗೊಂಡ ಸ್ವತಂತ್ರ ಹೋರಾಟದ ನಾಯಕರುಗಳ ಬ್ರಿಟಿಷರ ವಿರುದ್ಧ ಹೋರಾಟಗಳು ಆರಂಭವಾಯಿತು. ತೀವ್ರಗಾಮಿಗಳ ನಾಯಕರಾದ ಬಾಲ್ ಗಂಗಾಧರ್ ತಿಲಕ್ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನ ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಿಸಿದ್ರು. ಕೇಸರಿ ಮತ್ತು ಮರಾಠ ಎಂಬ ಪತ್ರಿಕೆಯ ಮೂಲಕ ಜನರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಪ್ರಬಲವಾದ ರಾಷ್ಟ್ರೀಯತೆಯನ್ನ ಪ್ರತಿಪಾದಿಸಿದ್ರು.
ಖಾದಿರಾಮ್ ಬೋಸ್, ರಾಮ್ ಪ್ರಸಾದ್ ಬಿಸ್ಮಿಲ್, ವಿ.ಡಿ. ಸಾವರ್ಕರ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಮಹಾತ್ಮ ಗಾಂಧೀಜಿಯಂತ ಸ್ವಾತಂತ್ರ್ಯ ಹೋರಾಟಗಾರರ ನೇತೃತ್ವದಲ್ಲಿ ಭಾರತದ ಅನೇಕ ಭಾಗಗಳಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟಗಳು ಆರಂಭವಾಯಿತು. ಕ್ರಿಸ್ತಶಕ 1920ರಿಂದ 1947ರವರೆಗಿನ ಕಾಲವನ್ನ ಇತಿಹಾಸದ ಪುಟದಲ್ಲಿ ಗಾಂಧಿಯುಗವೆಂದು ಕರೆಯುತ್ತಾರೆ. ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಹಲವಾರು ಚಳುವಳಿಗಳು ಆರಂಭಗೊಂಡಿದ್ದವು. ಅಸಹಕಾರ ಚಳುವಳಿಯು 1921ರಲ್ಲಿ ಆರಂಭಗೊಂಡಿತ್ತು. ಅಹಿಂಸಾತ್ಮಕವಾದ ಸತ್ಯಾಗ್ರಹದ ಮಾರ್ಗದ ಮೂಲಕ ಸ್ವಾತಂತ್ರ್ಯವನ್ನ ಪಡೆಯಬೇಕೆಂದು ಗಾಂಧೀಜಿಯವರ ಗುರಿಯಾಗಿತ್ತು. ಈ ಮೂಲಕ ಸ್ವದೇಶಿ ವಸ್ತುಗಳ ಬಳಕೆಗೆ, ವಿದೇಶಿ ವಸ್ತುಗಳ ಬಹಿಷ್ಕಾರಕ್ಕೆ ಕರೆ ಕೊಟ್ಟರು. ಗಾಂಧೀಜಿಯವರ ಕರೆಯನ್ನ ಮನ್ನಿಸಿ ಅನೇಕ ಭಾರತೀಯರು ಚಳುವಳಿಗಳಲ್ಲಿ ಧುಮುಕಿದ್ರು. ಈ ನಡುವೆ ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬಲ್ಲಿ ನಡೆಸಿದ ಹಿಂಸಾತ್ಮಕ ಘಟನೆ ಮಹಾತ್ಮ ಗಾಂಧೀಜಿಯವರಿಗೆ ಬೇಸರವನ್ನ ಉಂಟುಮಾಡಿತ್ತು. ಬ್ರಿಟಿಷರು ಜಾರಿಗೆ ತಂದ ರೌಲತ್ ಕಾಯ್ದೆಯ ವಿರುದ್ಧ ಪಂಜಾಬಿನಲ್ಲಿ ಚಳುವಳಿಗಳು ಆರಂಭಗೊಂಡಿದ್ದವು. ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿರುವ ಭಾರತೀಯರ ಮೇಲೆ ಏಕಾಏಕಿಯಾಗಿ ಬ್ರಿಟಿಷರ ಜನರಲ್ ಡಯರ್ ಎಂಬಾತನು ಗುಂಡಿನ ದಾಳಿ ನಡೆಸಿದ್ರು. ಇದರ ಪರಿಣಾಮವಾಗಿ 379 ಜನ ಮುಗ್ಧ ಭಾರತೀಯರು ಪ್ರಾಣ ಕಳೆದುಕೊಂಡರು. ಸಹಸ್ರಾರು ಜನರು ಗಾಯಗೊಂಡರು. ಮಹಾತ್ಮ ಗಾಂಧೀಜಿಯವರು ಕಾನೂನು ಭಂಗ ಅರ್ಥಾತ್ ಉಪ್ಪಿನ ಸತ್ಯಾಗ್ರಹವನ್ನ ಆರಂಭಿಸಿದ್ರು. ಉಪ್ಪಿನ ಮೇಲಿನ ತೆರಿಗೆ ರದ್ದತಿಯ ಸೇರಿದಂತೆ 11 ಬೇಡಿಕೆಗಳನ್ನ ಸಲ್ಲಿಸಿದ್ರು. ಆದರೆ ಬ್ರಿಟಿಷರು ಗಾಂಧೀಜಿಯವರ ಬೇಡಿಕೆಯನ್ನ ಪರಿಗಣಿಸಿರಲಿಲ್ಲ. ಪರಿಣಾಮವಾಗಿ ಗುಜರಾತ್ ಸಬರಮತಿಯಲ್ಲೇ ಆಶ್ರಮದಿಂದ ಸೂರತ್ ಸಮೀಪದ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ಜಾಥಾ ಹೊರಟು ಕಡಲ ತೀರದಲ್ಲಿ ತಾವೇ ಉಪ್ಪು ತಯಾರಿಸಿ ಕಾನೂನು ಭಂಗ ಚಳವಳಿಯನ್ನ ಆರಂಭಿಸಿದ್ರು. 1942ರಲ್ಲಿ ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಎಂಬ ಘೋಷಣೆಯೊಂದಿಗೆ ಕ್ವಿಟ್ ಇಂಡಿಯಾ ಚಳವಳಿಗಳು ಆರಂಭವಾಯಿತು. ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಉಗ್ರವಾದ ಪ್ರತಿಭಟನೆ ರೂಪಿಸಿದ್ರು. ಲಕ್ಷಾಂತರ ಜನಸಾಮಾನ್ಯರು, ಅನೇಕ ಸ್ವಾತಂತ್ರ್ಯ ಹೋರಾಟದ ನಾಯಕರು ಭಾಗವಹಿಸಿದ್ರು. ಕೇವಲ ಅಹಿಂಸಾ ಮಾರ್ಗದಿಂದ ಪೂರ್ಣ ಸ್ವರಾಜ್ಯ ಸಿಗಲು ಸಾಧ್ಯವಿಲ್ಲ. ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪಿಸಿ ಬ್ರಿಟಿಷರ ವಿರುದ್ಧ ಹೋರಾಟ. ಭಾರತದ ಸ್ವತಂತ್ರ ಸಂಗ್ರಾಮದ ಪ್ರಮುಖ ನಾಯಕರಲ್ಲಿ ಒಬ್ಬರು ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಭಾರತಕ್ಕೆ ಸ್ವಾತಂತ್ರ್ಯವನ್ನ ದೊರಕಿಸಿಕೊಡಬೇಕೆಂಬ ಹಠದಿಂದ ದೇಶ ವಿದೇಶಕ್ಕೆ ಭೇಟಿ ಕೊಟ್ಟರು. ಪ್ರಮುಖವಾಗಿ ಜಪಾನ್, ಜರ್ಮನಿ, ಥೈಲ್ಯಾಂಡ್, ಬರ್ಮಾ ಮುಂತಾದ ದೇಶಗಳಿಗೆ ತೆರಳಿ ಅಲ್ಲಿ ಇರುವ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನ ಬಡಿದೆಬ್ಬಿಸಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ದುಮ್ಮಿಕ್ಕಲು ಪ್ರೇರೇಪಣೆ ನೀಡಿದ್ರು. ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಸುಸಜ್ಜಿತ ಸೇನಾ ಪಡೆಯನ್ನ ರಚಿಸಿದ್ರು. ಮಹಾತ್ಮ ಗಾಂಧೀಜಿ ಅವರು ಸುಭಾಷ್ ಚಂದ್ರ ಬೋಸ್ ಅವರನ್ನ ನೇತಾಜಿ ಎಂದು ಕರೆಯುತ್ತಿದ್ರು. ಕೇವಲ ಅಹಿಂಸಾ ಮಾರ್ಗ ಮತ್ತು ಸಂಧಾನಗಳು ನಾವು ಬಯಸಿದ ಸಂಪೂರ್ಣ ಸ್ವಾತಂತ್ರ್ಯವನ್ನ ತಂದುಕೊಡಲಾರದು ಎಂದು ನೇತಾಜಿ ನಂಬಿದ್ರು. ಇವರು ಒಂದು ಸೈನ್ಯವನ್ನ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಲು ತೀರ್ಮಾನಿಸಿದ್ರು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಕೋಲ್ಕತ್ತಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಗೃಹಬಂಧನದಲ್ಲಿ ಇಟ್ಟಾಗ ಜನವರಿ 26, 1941ರಂದು ಅಫ್ಘಾನಿಸ್ತಾನದ ಮುಖಾಂತರ ಭೂಗತರಾಗಿ ಜರ್ಮನಿಗೆ ಹೋದ್ರು. ಭಾರತ ಸ್ವಾತಂತ್ರ್ಯ ಗಳಿಸಲು ಹಿಟ್ಲರ್ ಮತ್ತು ಮುಸೋಲಿನ್ ಅವರ ಸಹಾಯವನ್ನ ಬೇಡಿದ್ರು. ಜರ್ಮನ್ನಿಂದ ನೇತಾಜಿ ಜಪಾನಿಗೆ ಜಲಾಂತಗಾರ್ಮಿಯ ಮುಖಾಂತರ ತೆರಳಿದ್ರು. ಅಲ್ಲಿ ರಾಸ್ ಬಿಹಾರಿ ಬೋಸ್ ಎಂಬ ಕ್ರಾಂತಿಕಾರಿಯ ಸಹಾಯ ಪಡೆದು ಆಗ್ನೇಯ ಏಷ್ಯಾ ದೇಶಗಳಲ್ಲಿ ವಾಸಿಸುತ್ತಿದ್ದ ಅನೇಕ ಭಾರತೀಯರನ್ನ ಮತ್ತು ಮಲೇಷಿಯಾ, ಬರ್ಮಾ, ಸಿಂಗಾಪುರದಲ್ಲಿ ಜಪಾನಿಯರಿಗೆ ಶರಣಾದ ಭಾರತೀಯ ಸೈನಿಕರನ್ನ ಬ್ರಿಟಿಷ್ ಸೈನ್ಯದಲ್ಲಿ ಇರುವವರನ್ನ ಸೇರಿಸಿಕೊಂಡು ಈ ಸೈನ್ಯಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂದು ಹೆಸರಿಟ್ರು. ಕ್ಯಾಪ್ಟನ್ ಲಕ್ಷ್ಮಿ ಅವರನ್ನ ಮಹಿಳಾ ಸೇನೆಯ ದಂಡನಾಯಕಿಯರನ್ನಾಗಿ ನೇಮಿಸಿದ್ರು.
ಐಎನ್ಎ ಸೈನಿಕರು ಕ್ರಿಸ್ತಶಕ 1943ರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ಕ್ರಿಸ್ತಶಕ 1944ರಲ್ಲಿ ಭಾರತದ ಗಡಿ ಪ್ರವೇಶಿಸಿ ಕೊಯ್ಮಾ ಮತ್ತು ಇಂಫಾಲ್ಗಳನ್ನ ಆಕ್ರಮಿಸಿ 10,000 ಚದರ್ ಕಿಲೋಮೀಟರ್ಗಳ ಮಣಿಪುರ ಪ್ರದೇಶವನ್ನ ಸ್ವತಂತ್ರಗೊಳಿಸಿದ್ರು. ಕ್ರಿಸ್ತಶಕ 1945ರಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಸೋತು ಬರ್ಮಾದಿಂದ ಹಿಂದೆ ಸರಿದಾಗ ಐಎನ್ಎಗೆ ಹಿನ್ನಡೆಯಾಯಿತು. ಧೃತಿಗೆಡದ ಸುಭಾಷ್ರು ಮುಂದಿನ ಹೋರಾಟದ ಯೋಜನೆಗಳನ್ನ ಕಾರ್ಯಗತಗೊಳಿಸಲು ಕ್ರಿಸ್ತಶಕ 1945ರ ಆಗಸ್ಟ್ನಲ್ಲಿ ಮುಂಚೂಣಿಯಾಗಿ ಪ್ರಯಾಣಿಸುತ್ತಿದ್ದಾಗ ಅವರ ವಿಮಾನ ಅಪಘಾತಕ್ಕೆ ಈಡಾಯಿತು. ಸುಭಾಷ್ ಚಂದ್ರರು ಹುತಾತ್ಮರಾದ್ರು. ಸರ್ಕಾರ ಐಎನ್ಎ ಸೇನಾನಿಗಳು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ರು. ಅಸಂಖ್ಯಾತ ಜನಸಾಮಾನ್ಯರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಫಲವಾಗಿ 1947 ಆಗಸ್ಟ್ 14ರ ಮಧ್ಯರಾತ್ರಿ ಬ್ರಿಟಿಷರು ಭಾರತಾಂಬೆಯನ್ನ ಬಂಧನ ಮುಕ್ತಗೊಳಿಸಲಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತ್ತು. ಅಖಂಡ ಭಾರತ ಪಾಕಿಸ್ತಾನದ ಜನಕನೆಂದು ಪ್ರಸಿದ್ಧಿ ಪಡೆದ ಮಹಮ್ಮದ್ ಅಲಿ ಜಿನ್ನಾರ ಹಠಮಾರಿತನದಿಂದ ಅಖಂಡ ಭಾರತ ವಿಭಜನೆಯಾಯಿತು. ಇದರಿಂದ ಭಾರತ ಮತ್ತು ಪಾಕಿಸ್ತಾನ ಎಂಬ ಪ್ರತ್ಯೇಕವಾದ ದೇಶಗಳು ಉದಯವಾಯಿತು. ಈ ದಿನ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನ ಬಲಿದಾನಗೈದಿರುವ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಮಿಸೋಣ. ನೋಡಿದ್ರಲ್ಲ ವೀಕ್ಷಕರೇ, ಭಾರತ ಸ್ವಾತಂತ್ರ್ಯ ಹೋರಾಟದ ಸನ್ನಿವೇಶವನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಿದ್ದೇನೆ. ಕೂಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ.